ನಮ್ಮ ದೇಹ ಸದೃಢವಾಗಿರಲು ದೇಹ ದಂಡಿಸಿದರೆ ಮಾತ್ರ ಸಾಲದು, ಹೃದಯ ಮನಸ್ಸು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂದು ಖ್ಯಾತ ನ್ಯಾಯವಾದಿ ನಾಗರಾಜ್ ನಾಯ್ಕ್ ಅಭಿಪ್ರಾಯಿಸಿದರು. ಹೊನ್ನಾವರ ಪಟ್ಟಣದ ನಾಮದಾರಿ ಸಭಾಭವನದಲ್ಲಿ ಹೆಲ್ತ್ ಫಸ್ಟ್ ಡಯಾಗ್ನೋಸ್ಟಿಕ್ ಹೊನ್ನಾವರದ ಪ್ರಾಯೋಜಕತ್ವದಲ್ಲಿ ನಡೆದ ಉತ್ತಮ ಆರೋಗ್ಯ ಸುಸ್ಥಿರ ಸಂಪತ್ತು ಆರೋಗ್ಯ ಮತ್ತು ಹೂಡಿಕೆ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನಾಗರಾಜ್ ನಾಯ್ಕ್ ಅವರು, ನಾವು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದಕ್ಕಿಂತ ಎಷ್ಟು ಸಮಯ ಆರೋಗ್ಯವಾಗಿ ಬದುಕುತ್ತೇವೆ ಎನ್ನುವುದು ಮುಖ್ಯವಾಗಿದೆ. ನಾವು ಜೀವನದಲ್ಲಿ ಸುಸ್ಥಿರವಾಗಿರಬೇಕೆಂದರೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ವೈಭೋಗದ ಜೀವನ ನಡೆಸಲು ಆಲೋಚಿಸುವ ಬದಲು ಇದ್ದಿದ್ರಲ್ಲೇ ಬದುಕು ಕಲಿತು ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳಬೇಕು. ಇಂದು ನಾವು ಹಣ ಮಾಡುವ ಹಿಂದೆ ಹೋಗುತ್ತಾ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದು, ಇಲ್ಲಿ ಆರೋಗ್ಯ ರಕ್ಷಣೆ ಜೊತೆಗೆ ಹೂಡಿಕೆ ಕುರಿತು ಮಾಹಿತಿ ತಿಳಿಸುವ ಕಾರ್ಯಕ್ರಮ ಸಾರ್ವಜನಿಕರಿಗೆ ತೀರಾ ಉಪಯುಕ್ತವಾಗಿದೆ ಎಂದರು. ಸುಸ್ಥಿರವಾದಂತಹ ಒಂದು ದೇಹ ಇರುವಂತಂದ್ರೆ ಮನುಷ್ಯ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಆದರೆ ಈ ಆರೋಗ್ಯಪೂರ್ವಕವಾದಂತಹ ಈ ಹೂಡಿಕೆ ಇದೆಯಲ್ಲ, ಇದು ಸಹಿತ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದೇ. ಬಹಳ ಆರೋಗ್ಯವಾಗಿರುವಂತಹ ವ್ಯಕ್ತಿ ಚಕ್ಕೋಡ್ ಕೇಸ್ನಲ್ಲಿ ಹಾಜರಾದ ಒಂದೇ ವರ್ಷದಲ್ಲಿ ಶುಗರು, ಬಿಪಿ ಎಲ್ಲ ಇಡಿಸಿಕೊಂಡದ್ದು ಸಹಿತ ನಾವು ನೋಡಿದ್ದೇವೆ. ಅಂದರೆ ಒಟ್ಟಿನಲ್ಲಿ ಮನುಷ್ಯನಿಗೆ ಆರ್ಥಿಕ ಶಿಸ್ತು ಅನ್ನುವುದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಈ ಕಾರ್ಯಕ್ರಮ ತೋರಿಸ್ಕೊಡ್ತು. ಹಾಗಾಗಿ ಯಾರ್ಯಾರಿಗೆ ಆರ್ಥಿಕ ಶಿಸ್ತು ಇರ್ತದೆಯೋ ಅವನ ಆರೋಗ್ಯವನ್ನು ಸಹಿತ ಸರಿಯಾಗಿ ಕಾಪಾಡಿಕೊಂಡು ಹೋಗಬಹುದು ಎನ್ನುವಂತ ಒಂದು ಸೂಚನೆಯನ್ನು ಈ ಕಾರ್ಯಕ್ರಮ ನೀಡ್ತಾ ಇದೆ. ಗೇರ್ಸೊಪ್ಪ ಮುಖ್ಯಪ್ರಾಣ ದೇವಸ್ಥಾನದ ಅರ್ಚಕರಾದ ಸೂರಾಲು ಚಂದ್ರಶೇಖರ್ ಭಟ್ ಮಾತನಾಡಿ ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಇಂದು ಅನಾರೋಗ್ಯ ಪೀಡಿತರಾದಾಗ ಆಸ್ಪತ್ರೆಯಲ್ಲಿ ಬಿಲ್ ತುಂಬಲು ಕೈ ಸುಟ್ಟುಕೊಳ್ಳುತ್ತಿದ್ದು, ಇದಕ್ಕೆ ನೆರವಾಗಲು ಹೆಲ್ತ್ ಕಾರ್ಡ್ ತೀರಾ ಅಗತ್ಯವಾಗಿದೆ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಹೂಡಿಕೆಯನ್ನ ಯೋಚಿಸಿ ಮಾಡಿ ಎಂದು ಸಲಹೆ ನೀಡಿದರು. ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆಯೋಜಕರಿಗೆ ಇಂಥ ಕಾರ್ಯಕ್ರಮ ಮುಂದೂ ಮಾಡಿ ಇದರ ಸತ್ಪ್ರಯೋಜನವನ್ನ ನಾವು ನೀವೆಲ್ಲ ಪಡೆಯುವ. ಬಹಳಷ್ಟು ಬಂಡವಾಳದಿಂದ ಲಡ್ಡು ಮಾಡಿ ತೆಗಿಬೇಡಿ, ಚೆನ್ನಾಗಿ ಹೂಡಿಕೆ ಮಾಡಿ. ಬಹಳಷ್ಟು ದಪ್ಪ ಇದೆ ಅಂತೇಳಿ ಸಿಕ್ಕಾಪಟ್ಟೆ ತಿನ್ನಬೇಡಿ, ಆರೋಗ್ಯಕ್ಕೂ ಚೆನ್ನಾಗಿ. ನನ್ನ ಕರ್ತಕ್ಕೆ ನಿಮ್ಮೆಲ್ಲರಿಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿಯವರು ಮಾತನಾಡಿ, ನಾವು ಹಣ ಮಾಡುವ ಉದ್ದೇಶದಿಂದ ಹೆಚ್ಚು ಶ್ರಮ ನೀಡುವಾಗ ಆರೋಗ್ಯ ಹದಗೆಡಿಸಿಕೊಳ್ಳುತ್ತಿದ್ದೇವೆ. ಕಷ್ಟಪಟ್ಟರೆ ನಮಗೆ ಯಶಸ್ಸು ಸಿಗಲಿದೆ ಎಂದರು. ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಶ್ರಮ ನಾವು ವಹಿಸಲೇಬೇಕು. ಅದು ವೆಲ್ತ್ ಕಳ್ಕೊಂಡ್ವಿ ಅಂದರೆ ಹೆಲ್ತ್ ಕಳ್ಬೇಕು. ಹಾಗಾಗಿ ನಾವು ಎಲ್ಲರಿಗೂ ವಿನಂತಿ ಮಾಡೋದು, ವೆಲ್ತ್ ಬಗ್ಗೆ ಅಷ್ಟೇ ಲಕ್ಷ್ಯ ಕೊಡಬೇಕು ಹೆಲ್ತ್ ಜೊತೆಗೆ. ಮತ್ತು ಅಲ್ಟಿಮೇಟ್ಲಿ ನಾನು ತಿಳ್ಕೊಂಡೆ ಸತ್ಯ ಬಹುಶಃ ನಾಗರಾಜ್ ಮಾತು ಕೇಳಬೇಕಂತ ಬರುತ್ತೆ. ಅವರು ಭಾಳ ಹೋರಾಟ ಮಾಡ್ತಾರೆ, ಮನ್ಸು ಸ್ಪೀಚ್ ಮಾತಾಡೋದು, ಮತ್ತು ಯಾಕೆ ಕೇರ್ ಮಾಡೋದಿಲ್ಲ. ಈಗ ರಾಜಕಾರಣದಲ್ಲಿ ಸ್ವಲ್ಪ ಕೇರ್ ಮಾಡೋದಿಲ್ಲ. ಗೊತ್ತಿದ್ರೆ ನಾವು ಭಾಳ ದೊಡ್ಡ ಹೋರಾಟವನ್ನು ಅವರು ಮತ್ತು ಬೇರೆ ಲೆವೆಲ್ ಪರ್ಸನ್ ಆಗ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಿನ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿಯಂತಹ ದೊಡ್ಡ ಆಸ್ಪತ್ರೆಗಳಿಲ್ಲ. ಜನರಿಗೆ ಆರೋಗ್ಯದ ಬಗ್ಗೆ ಪ್ರಜ್ಞೆ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಈ ಕಾರ್ಯಾಗಾರದಲ್ಲಿ ಹೆಲ್ತ್ ಕಾರ್ಡ್ ನೀಡಲಾಗಿದೆ. ಕಾರ್ಡ್ನಿಂದಾಗಿ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಹುಬ್ಬಳ್ಳಿ, ಉಡುಪಿ, ಮಂಗಳೂರು, ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ರಿಯಾಯಿತಿ ದರದಲ್ಲಿ ಆರೋಗ್ಯ ಚಿಕಿತ್ಸೆ ದೊರೆಯಲಿದೆ ಎಂದರು. ಐಎಂಎ ಕಾರ್ಯದರ್ಶಿ ಡಾಕ್ಟರ್ ರಮೇಶ್ ಗೌಡ, ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಜಿಪಿ ಪಟ್ಟಣ್ಕರ್, ನಾಮದಾರಿ ಸಂಘದ ಕಾರ್ಯದರ್ಶಿ ಎನ್ಕೆ ನಾಯ್ಕ್, ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲ್ಮನೆ, ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ ಸಂಘಟನೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ವೈದ್ಯರಾದ ಡಾಕ್ಟರ್ ಆಶೀಶ್ ಹೆಗಡೆ, ಮಾಜಿ ಗ್ರಾಪಂ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ವಿನಾಯಕ್ ಮೇಸ್ತಾ, ಉದ್ಯಮಿ ನಿತಿನ್ ಆಚಾರ್ಯ, ತಂಜಿಮ್ ಅಧ್ಯಕ್ಷ ಮಹಮ್ಮದ್ ಅಲಿ, ಗುರುದತ್ ಮತ್ತಿತರರು ಉಪಸ್ಥಿತರಿದ್ದರು. ಮಧುರಾ ನಾಯ್ಕ್ ಪ್ರಾರ್ಥಿಸಿದರು. ಸಂಘಟಕರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಸ್ವಾಗತಿಸಿ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ವಂದಿಸಿದರು. ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್, ಶಿಕ್ಷಕ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರ ಶ್ರೀಮಂತ ಯೂಟ್ಯೂಬ್ ಚಾನೆಲ್ ಪ್ರಿಯಾರಾಮ್ ಬೆಂಡಿಗನವಿಲೆ ಅವರು ಆರೋಗ್ಯ ಕ್ಷೇತ್ರ ಹಾಗೂ ಷೇರು ಮಾರುಕಟ್ಟೆ ಬಗ್ಗೆ ಉಪನ್ಯಾಸ ನೀಡಿದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.